ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕಿಂತ ಮುಂಚೆ ತಮ್ಮ ಕೊನೆಯ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಆ ನಿರ್ಧಾರಗಳು ಏನು ಅನ್ನೋದು ಈಗ ಆ ಡೀಟೇಲ್ ಲಭ್ಯ ಆಗ್ತಾ ಇದೆ. ರಾಜೀನಾಮೆ ಕೊಡೋದಕ್ಕೂ ಮುನ್ನ ಮಹತ್ವದ ನಿರ್ಧಾರ. ಹಿಂದುಳಿದ ವರ್ಗದ ಸಂಘ ಸಂಸ್ಥೆಗಳಿಗೆ ಬಂಪರ್ ಕೊಡುಗೆಗಳನ್ನು ಕೊಟ್ಟಿದ್ರು. ವಿವಿಧ ಸಂಘ ಸಂಸ್ಥೆಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಒಂದೆರಡಲ್ಲ, ಸುಮಾರು 155 ಸಂಘ ಸಂಸ್ಥೆಗಳಿಗೆ ಸಿದ್ದರಾಮಯ್ಯ ಅನುದಾನ ಬಿಡುಗಡೆ ಮಾಡಿದ್ದಾರೆ. 71.85 ಕೋಟಿಯಷ್ಟು ಅನುದಾನ. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತ ನಿರ್ಧಾರ ಏನಿತ್ತು ಅದಕ್ಕೆ ಅದೇ ದಿನ ಅಧಿಕೃತ ಆದೇಶವೂ ಕೂಡ ಆಯಿತು. ಅಂದರೆ ತಮ್ಮ ಕೊನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಅನುದಾನವನ್ನ ಬಿಡುಗಡೆ ಮಾಡುವಂತ ನಿರ್ಧಾರವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗೆದುಕೊಂಡಿದ್ರು. ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳು ಸುಮಾರು 155, ಅವುಗಳಿಗೆ ಭರ್ಜರಿ ಅನುದಾನವನ್ನ ಘೋಷಣೆ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಅದೀಗ ಅಧಿಕೃತವಾಗಿದೆ. ಅಧಿಕೃತ ಆದೇಶದ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ಯಾವ ಸಂಘ ಸಂಸ್ಥೆಗಳಿಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆಯಾಗಿತ್ತು, ನಿರ್ಗಮನಕ್ಕೂ ಮುನ್ನ, ಮುಖ್ಯಮಂತ್ರಿಯಾಗಿ ನಿರ್ಗಮನಕ್ಕೂ ಮುನ್ನ ಅವರು ಕೊಟ್ಟಂತ ಕೊಡುಗೆಯ ಡೀಟೇಲ್ ಇದೆ. ತಮ್ಮ ಪುತ್ರನ, ಹಿರಿಯ ಪುತ್ರನ ಹೆಸರಿನಲ್ಲಿರುವಂಥ ಟ್ರಸ್ಟಿಗೂ ಸಿದ್ದರಾಮಯ್ಯ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿರುವಂಥ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. 155 ಸಂಘ ಸಂಸ್ಥೆಗಳ ಪೈಕಿ ತಮ್ಮ ಹಿರಿಯ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿರುವಂಥ ಟ್ರಸ್ಟಿಗೂ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ವಿವಿಧ ಸಮುದಾಯ ಭವನಗಳಿಗೂ ಕೂಡ ಅನುದಾನಗಳು ಬಿಡುಗಡೆಯಾಗಿದೆ. ಟಿ. ನರಸೀಪುರ ಒಂದೇ ತಾಲೂಕಿಗೆ 13 ಸಮುದಾಯ ಭವನಗಳು, ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನ. ಅಧಿಕಾರ ಬಿಟ್ಟು ಹೋಗೋ ಸಂದರ್ಭದಲ್ಲಿ ತಮ್ಮನ್ನ ಬೆಂಬಲಿಸಿಕೊಂಡು ಬಂದಂತ ಸಮುದಾಯಗಳಿಗೆ ಸೇರಿದಂತ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿರೋದು ನೋಡ್ತಾ ಇದ್ದೀರಿ. ಸಮುದಾಯ ಭವನಗಳು ಯಾವ್ಯಾವ ಕಮ್ಯುನಿಟಿ ಇದ್ದು ಎಷ್ಟೆಷ್ಟು ಮಂಜೂರಾಗಿತ್ತು, ಅವರು ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ತೆಗೆದುಕೊಂಡಂತ ತೀರ್ಮಾನಗಳು ಇವೆಲ್ಲ. ಟಿ. ನರಸೀಪುರ ಒಂದರಲ್ಲೇ ಹಲವು ಸಮುದಾಯ ಭವನಗಳಿಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ನಿರ್ಗಮನಕ್ಕೂ ಮುನ್ನ ತಮ್ಮನ್ನ ಬೆಂಬಲಿಸಿಕೊಂಡು ಬಂದವರನ್ನ ಕೈ ಹಿಡಿಯುವಂತ ಪ್ರಯತ್ನ ಮಾಡಿದ್ರ ಹಾಗಿದ್ರೆ ಸಿದ್ದರಾಮಯ್ಯ ಅವರು? ರಕ್ಷತ್, ಈಗ ಕೈ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆದೇಶದಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ತಮ್ಮ ಸಮುದಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಸಿದ್ದರಾಮಯ್ಯನವರು ಹರಿಸಿದ್ದಾರೆ ಅನ್ನೋದು ಕೂಡ ಈ ಆದೇಶದಿಂದ ಗೊತ್ತಾಗ್ತಾ ಇದೆ. ಯಾಕಂದರೆ 155 ಸಂಘ ಸಂಸ್ಥೆಗಳಿಗೆ ಸುಮಾರು 71.85 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ವಿವಿಧ ಸಮುದಾಯ ಭವನ ಕಟ್ಕೊಳ್ಳೋದಕ್ಕೆ ಮತ್ತು ಆ ಸಮುದಾಯದ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಅನುದಾನವನ್ನು ಮೀಸಲಿಟ್ಟಿದ್ರು. ಅದರ ಪ್ರಕಾರ 71 ಕೋಟಿ ರಿಲೀಸ್ ಮಾಡಿದ್ದಾರೆ. 155 ಸಂಘ ಸಂಸ್ಥೆಗಳಲ್ಲಿ, ಅಂದರೆ ಹಿಂದುಳಿದ ವರ್ಗಗಳು ಅಂತ ಹೇಳಿದರೆ ಹತ್ತತ್ರ ಸಾಕಷ್ಟು ಜಾತಿಗಳಿದ್ದಾವೆ. ಪ್ರವರ್ಗ 1ರಲ್ಲೇ 147 ಜಾತಿಗಳು ಬರ್ತವೆ. ಆದರೆ ಕುರುಬ ಸಮುದಾಯಕ್ಕೆ ಸೇರಿದಂಥ ಸಂಘ ಸಂಸ್ಥೆಗಳೇ ಈ 155ರಲ್ಲಿ 89 ಸಂಘ ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿದಂತಹ ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಆಕ್ಷೇಪಕ್ಕೆ ಗುರಿಯಾಗ್ತಾ ಇದೆ. ಅವ್ರನ್ನ ಬೆಂಬಲಿಸಿದಂಥವ್ರಿಗೆ ಸಹಾಯ ಮಾಡೋದು ಎಲ್ಲ ಮುಖ್ಯಮಂತ್ರಿಗಳು ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ತಮ್ಮದೇ ಸಮುದಾಯಗಳಿಗೆ ಹೆಚ್ಚು ಮಣೆ ಹಾಕಿ ಇತರರನ್ನು ಕಡೆಗಣಿಸಿರೋದು ಈಗ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಅತಿ ಸಣ್ಣ ಸಮುದಾಯಗಳು, ಅತಿ ಹಿಂದುಳಿದಂಥ ಸಮುದಾಯಗಳು ಇವ್ಯಾವೂ ಕೂಡ ಸಿದ್ದರಾಮಯ್ಯವ್ರ ಗಮನಕ್ಕೆ ಬರಲಿಲ್ವಾ ಅಥವಾ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಯಾಕಂದ್ರೆ 134 ಕೋಟಿ ಕಳೆದ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿತ್ತು ಸಮುದಾಯಗಳ ಅಭಿವೃದ್ಧಿಗೆ ಯೋಜನೆಗಾಗಿ. ರಿಟೈರ್ಮೆಂಟ್ ಬೆನಿಫಿಟ್ ಮಗನಿಗೆ ಮಾತ್ರ ಅಲ್ಲ, ಸಮುದಾಯದ ಸಂಘ ಸಂಸ್ಥೆಗಳಿಗೂ ಕೂಡ
ಖಂಡಿತ. ಯಾಕೆಂದರೆ ಇದೇ BJP ಆಡಳಿತದಲ್ಲಿ ಬಿಡುಗಡೆಯಾಗಿದ್ದಂಥ ಸಂದರ್ಭದಲ್ಲಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಬಿಡುಗಡೆಯಾಗಿದ್ದ ಅನುದಾನವನ್ನು ಇದೇ ಸರ್ಕಾರ ವಾಪಸ್ ಪಡೆದಿತ್ತು. ಆಗಲೂ ಕೂಡ ಹಿಂದುಳಿದ ಸಮುದಾಯದ ಕೆಲ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ದೂರನ್ನು ಕೊಟ್ಟಿದ್ರು, ವಾಪಸ್ ಪಡೆಯುವಂಥ ಕೆಲಸ ಆಗಿತ್ತು. ಆಗಲೂ ಸಿದ್ದರಾಮಯ್ಯನವ್ರ ಮೇಲೆ ಅಪವಾದ ಬಂದಿತ್ತು, ಅಂದರೆ ಹಿಂದುಳಿದ ವರ್ಗಗಳಿಗೆ BJP ಸರ್ಕಾರ ನೀಡಿದಂಥ ಅನುದಾನವನ್ನು ಕೂಡ ವಾಪಸ್ ಕಿತ್ಕೊಳ್ತಾ ಇದ್ದಾರೆ ಅಂತ. ಆದರೆ ಈಗ ಅವರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ತಮ್ಮದೇ ಸಮುದಾಯಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಹೋಗಿರೋದು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿದ್ದಾವೆ. ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿ ತಮ್ಮ ಭಾಷಣದಲ್ಲೂ ಹೇಳ್ತಾರೆ. ಇದು ಸಾಮಾಜಿಕ ನ್ಯಾಯನ ಅಂತೇಳಿ ಸ್ವಾಮೀಜಿಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅತಿ ಹಿಂದುಳಿದಂತಹ ಸಮುದಾಯಗಳಿಗೆ ಒಂದು ಸಣ್ಣ ಸಮುದಾಯ ಭವನವನ್ನು ಕಟ್ಕೊಳ್ಳೋದಕ್ಕೆ, ಅವರದ್ದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕಟ್ಟಡ ಕಟ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿಲ್ಲ. ಅಂಥ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಆದರೆ ಈಗ ಬಿಡುಗಡೆ ಆಗಿರ್ತಕ್ಕಂತಹ ಅನುದಾನದಲ್ಲಿ 57% ಅನುದಾನ ಕುರುಬ ಸಮುದಾಯದ ಸಂಘ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥದ್ದೇ ಈ ಟೀಕೆಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಹೋಗುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಅಪವಾದವನ್ನು ಹೊತ್ಕೊಂಡು ಹೋಗಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಗೊತ್ತಿಲ್ಲ ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿದೆಯೋ ಅಥವಾ ಅವರನ್ನ ಮೀರಿ ಏನಾದರೂ ಈ ಪಟ್ಟಿಯನ್ನು ರೆಡಿ ಮಾಡಿ ಆನಂತರ ಇದನ್ನು ಅಪ್ರೂವಲ್ ಮಾಡಿಸಿದಾರೋ, ಈ ಕುತೂಹಲದ ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾ ಇದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.